ಸೊ ಪ್ರಬಲ ಖಾತೆಗೆ ಲಾಬಿ ಆಗ್ತಾ ಇದೆ. ಯಾರ್ಯಾರು ಯಾವ್ಯಾವ ಖಾತೆಗೆ ಲಾಬಿ ಮಾಡ್ತಾ ಇದ್ದಾರೆ ಅಂತ. ಫಸ್ಟ್ ಸಮಾಜ ಕಲ್ಯಾಣ ಖಾತೆ. ಈ ಸಮಾಜ ಕಲ್ಯಾಣ ಖಾತೆ ತನಗೇ ಬೇಕು ಅಂತ ಮೊದಲಿನಿಂದನೂ ಮುನಿಯಪ್ಪ ಅವರು ಮುನಿಸಿಕೊಂಡು ಕೂತಿದ್ರು. ನನಗೆ ಈ ಆಹಾರ ಖಾತೆ ಮತ್ತೊಂದು ಮಗದೊಂದು ಬೇಡ, ಸಮಾಜ ಕಲ್ಯಾಣ ಖಾತೆ ಬೇಕು ಅಂತ ಹೇಳಿ. ಈ ಕಡೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ರೇಸಲ್ಲಿ ಇದ್ರು. ಈಗ ಮುನಿಯಪ್ಪ ಅವರು ಸಮಾಜ ಕಲ್ಯಾಣ ಖಾತೆ ಬೇಕು ಅಂತ ಕೂತಿದ್ದಾರೆ. ಶಿವರಾಜ್ ತಂಗಡಿಗೆ ಅವರು ಕೂಡ ನನಗೆ ಇದೇ ಖಾತೆ ಬೇಕು ಅಂತ ಕೂತಿದಾರಂತೆ. ಈ ಕಡೆ ನರೇಂದ್ರ ಸ್ವಾಮಿ ಕೂಡ ನನಗೆ ಸಮಾಜ ಕಲ್ಯಾಣ ಖಾತೆ ಕೊಡಿ ಅಂತ ಕೂತಿದ್ದಾರೆ. ಅಲ್ಲಿಗೆ ಸಮಾಜ ಕಲ್ಯಾಣ ಖಾತೆಗೆ 3 ಜನ, ಮುನಿಯಪ್ಪ, ತಂಗಡಿಗಿ, ನರೇಂದ್ರ ಸ್ವಾಮಿ. ಈ 3 ಪೈಕಿ ಯಾರಿಗೆ ಆದ್ಯತೆ ಸಿಗುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. 6 ಹಿತವರು ನಿನಗೆ ಈ 3ರೊಳಗೆ ಅನ್ನೋ ರೀತಿ ಯಾರು ಹಿತ ಆಗ್ತಾರೆ ನೋಡೋಣ. ಇನ್ನ ಹಣಕಾಸು ಖಾತೆ. ಹಣಕಾಸು ಖಾತೆಗೆ ಬೇಡಿಕೆ ಜೋರಾಗ್ತಾ ಇದೆ. ಬಸವರಾಜ ರಾಯರೆಡ್ಡಿ ಅವರು ನನಗೆ ಹಣಕಾಸು ಖಾತೆಯನ್ನ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಹತ್ರ ಈ ಖಾತೆ ಇದೆ. ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಚೊಚ್ಚಲ ಬಜೆಟ್ ಮಂಡನೆ ಮಾಡಬೇಕು ಅಂತ ಹೇಳಿ ನಾನಾ ರೀತಿಯ ಪ್ರಯತ್ನ ಮಾಡ್ತಾ ಇದ್ದಾರೆ, ಜೊತೆಗೆ ತಯಾರಿ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಬಸವರಾಜ ರಾಯರೆಡ್ಡಿ ಅವರಿಗೆ ಈಸಿಯಾಗಿ ತಗೊಳ್ರಿ ಹಣಕಾಸು ಖಾತೆನೇ ಅಂತ ಅವ್ರಿಗೆ ಕೊಟ್ಟು ಬಜೆಟ್ನ ರಾಯರೆಡ್ಡಿ ಅವರಿಗೆ ಮಂಡನೆ ಮಾಡೋದಕ್ಕೆ ಬಿಟ್ಟು ಬಿಡ್ತಾರ ಅನ್ನೋಂತ ಪ್ರಶ್ನೆ. ಆಲ್ಮೋಸ್ಟ್ ಮುಖ್ಯಮಂತ್ರಿಗಳೇ ಹಣಕಾಸು ಖಾತೆಯನ್ನ ಇಟ್ಕೊಂಡಿದ್ದನ್ನು ನಾವು ನೋಡಿದೀವಿ. ಇಲ್ಲೇನಾಗುತ್ತೆ, ಬಸವರಾಜ ರಾಯರೆಡ್ಡಿ ಅವರ ಅಪೇಕ್ಷೆಯಂತೆ ಆ ಖಾತೆ ಅವರಿಗೆ ಸಿಗುತ್ತಾ ಕಾದ್ ನೋಡೋಣ. ಇನ್ನ ಸಹಕಾರ ಖಾತೆ. ಸಹಕಾರ ಖಾತೆಗೂ ಬೇಡಿಕೆ ಹೆಚ್ಚಾಗ್ತಾ ಇದೆ. ಲಕ್ಷ್ಮಣ ಸವದಿ ಅವರು ಈ ಹಿಂದೆಯೂ ಕೂಡ ಸಹಕಾರ ಖಾತೆಯನ್ನ ನಿಭಾಯಿಸಿದ ಅನುಭವ ಇದೆ. ಹಿಂಗಾಗಿ ನಮಗೆ ಈ ಖಾತೆಯನ್ನ ಕೊಡಿ ಅಂತ ಅವರು ಕೇಳ್ತಾ ಇದ್ದಾರೆ. ಲಕ್ಷ್ಮಣ ಸವದಿ ಅವರು ಅವರ ಇಚ್ಛೆಯಂತೆ ಆ ಒಂದು ಖಾತೆಯನ್ನ ಪಡೆಯುವಲ್ಲಿ ಯಶಸ್ವಿ ಆಗಬಹುದಾ? ಬಿಜೆಪಿಯಿಂದ ಕರೆ ತಂದಾಗ ಕೊಟ್ಟ ಮಾತು ಅನ್ನೋದನ್ನ ಪದೇ ಪದೇ ನೆನಪು ಮಾಡಿದಂತವರು ಈಗ ಏನಾದ್ರೂ ಸಹಕಾರ ಖಾತೆ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ರ ಗೊತ್ತಿಲ್ಲ. ನೋಡೋಣ ಮುಂದೇನಾಗುತ್ತೆ ಅಂತ. ಇನ್ನು ಕೃಷಿ ಖಾತೆ. ಕೃಷಿ ಖಾತೆಗೂ ಪಟ್ಟು ಜೋರಾಗ್ತಾ ಇದೆ. ಶಿವಲಿಂಗೇಗೌಡರು ನನ್ನ ಕೃಷಿ ಖಾತೆ ಬೇಕು ಅಂತ ಕೇಳ್ತಿದ್ದಾರೆ. ಚಲುವರಾಯಸ್ವಾಮಿ ಅವರು ಈ ಹಿಂದೆ ಇದ್ರು. ಈಗ ಶಿವಲಿಂಗೇಗೌಡರು ನನಗೆ ಕೃಷಿ ಖಾತೆಯನ್ನ ಕೊಡಿ, ರೈತರ ಕಷ್ಟಗಳು ನನಗೆ ಗೊತ್ತಿದೆ, ನಾನು ಕೃಷಿ ಖಾತೆಯನ್ನ ನಿಭಾಯಿಸಬಲ್ಲೆ ಅಂತ ಹೇಳ್ತಿದಾರಂತೆ. ಶಿವಲಿಂಗೇಗೌಡರಿಗೆ ಕೃಷಿ ಖಾತೆ ಸಿಗುತ್ತಾ ನೋಡೋಣ. ಇನ್ನ ವಸತಿ ಖಾತೆಗೆ ಲಾಬಿ ಮಾಡ್ತಾ ಇರೋದು ಚಲುವರಾಯಸ್ವಾಮಿ ಅವರು. ಈ ಸರಿ ನನಗೆ ವಸತಿ ಖಾತೆಯನ್ನ ಕೊಡಿ ಅಂತ ಕೇಳ್ತಾ ಇದ್ದಾರಂತೆ. ಚಲುವರಾಯಸ್ವಾಮಿ ಅವರಿಗೆ ವಸತಿ ಖಾತೆ ಸಿಗುತ್ತಾ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ಇಲ್ಲಿ ಒಬ್ಬೊಬ್ಬರೇ ಕಾಂಪಿಟೇಟರ್ ಆಗಿರೋದ್ರಿಂದ ಬಹುಶಃ ಸಿಗಬಹುದು, ಸಿಗದೇನೆ ಇರಬಹುದು. ಇನ್ನ ಅರಣ್ಯ ಖಾತೆ. ಅರಣ್ಯ ಖಾತೆ ಸಿಗುವ ಸಾಧ್ಯತೆ ಯಾರಿಗಿದೆ? ಬಾಲಕೃಷ್ಣ ಅವರಿಗೆ. ಬಹುಶಃ ಅವರೇನಾದ್ರು ಅನ್ಕೊಂಡಿದ್ರೆ ಅವ್ರಿಗೆ ಈಸಿಯಾಗಿ ಸಿಕ್ಕರೂ ಸಿಗಬಹುದು, ಆಶ್ಚರ್ಯ ಪಡಬೇಕಾಗಿಲ್ಲ. ಡಿ ಕೆ ಶಿವಕುಮಾರ್ ಅವರ ಪರಮಾಪ್ತ. ನೀವೆಲ್ಲ ಮೊನ್ನೆ ಪ್ರಮಾಣ ವಚನ ಸ್ವೀಕರಿಸುವ ಸಂದರ್ಭದಲ್ಲಿ ಗಮನಿಸಿದ್ರಿ ಅನ್ಸುತ್ತೆ. ಡಿ ಕೆ ಶಿವಕುಮಾರ್ ಅವರ ಕಣ್ಣಲ್ಲಿ ಆನಂದ ಭಾಷ್ಪ ಬಾಲಕೃಷ್ಣ ಅವರು ಹೋಗಿ ಕಾಲಿಗೆ ಬಿದ್ದಂತ ಸಂದರ್ಭದಲ್ಲಿ ಇನ್ ಕೇಸ್ ಬಾಲಕೃಷ್ಣ ಅರಣ್ಯ ಖಾತೆ ಕೊಡಿ ಅಂತ ಡಿಮ್ಯಾಂಡ್ ಮಾಡಿದ್ರೆ ಸರಳವಾಗಿ ಸಿಕ್ಕರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಸೊ ಅರಣ್ಯ ಖಾತೆ ಸಿಗುವ ಸಾಧ್ಯತೆ ಬಾಲಕೃಷ್ಣ ಅವರಿಗೆ ಇದೆ. ನೋಡೋಣ. ಇನ್ನ ಪೌರಾಡಳಿತ ಖಾತೆಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಕೆ ಎಸ್ ಬಸವಂತಪ್ಪ ಅವರು ಫಸ್ಟ್ ಟೈಮ್ ಮಿನಿಸ್ಟರ್ ಆಗಿರುವಂತವರು, ಮಾಯಕೊಂಡ ಕ್ಷೇತ್ರದ ಶಾಸಕ. ಪೌರಾಡಳಿತ ಖಾತೆಗೆ ಬೇಡಿಕೆಯನ್ನ ಇಟ್ಟಿದ್ದಾರಂತೆ. ಬಸವಂತಪ್ಪ ಅವರಿಗೆ ಖಾತೆ ಸಿಗುತ್ತಾ ಕಾದ್ ನೋಡೋಣ. ಇನ್ನ ಉನ್ನತ ಶಿಕ್ಷಣ ಖಾತೆ. ರಿಜ್ವಾನ್ ಅರ್ಷದ್. ರಿಜ್ವಾನ್ ಅರ್ಷದ್ ಅವರ ಹೆಸರು ಕೇಳಿ ಬರ್ತಾ ಇದೆ ಉನ್ನತ ಶಿಕ್ಷಣ ಖಾತೆಗೆ. ರಿಜ್ವಾನ್ ಅರ್ಷದ್ ಇನ್ ಕೇಸ್ ಇದಕ್ಕೇನಾದ್ರೂ ಡಿಮ್ಯಾಂಡ್ ಮಾಡಿದ್ರೆ ಬಹುಶಃ ಅವ್ರಿಗೂ ಕೂಡ ಸುಲಭವಾಗಿ ದಕ್ಕಬಹುದು ಅನ್ನುವಂತ ಲೆಕ್ಕಾಚಾರಗಳಿದೆ. ನೋಡೋಣ ಏನಾಗುತ್ತೆ ಅಂತ. ಇನ್ನು ಬಹಳ ಮುಖ್ಯವಾಗಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ. ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಈ ಹಿಂದೆ ಜಮೀರ್ ಅಹಮದ್ ಅವರು ಇದನ್ನ ನಿಭಾಯಿಸಿದ್ರು. ಮತ್ತೆ ಜಮೀರ್ ಅಹಮದ್ ಆ ಖಾತೆಯನ್ನ ಮುಂದುವರಿಸಿಕೊಂಡು ಹೋಗುವ ಸಾಧ್ಯತೆ ಇದೆ. ಅವ್ರಿಗೇನೆ ಈ ಖಾತೆಯನ್ನ ಕೊಡುವಂತ ಸಾಧ್ಯತೆಯೂ ಇದೆ. ಯಾಕಂದ್ರೆ ಇಲ್ಲಿ ಕಾಂಪಿಟೇಷನ್ ಇಲ್ಲ. ರಿಜ್ವಾನ್ ಅರ್ಷದ್ ಇದಕ್ಕೆ ಕಾಂಪಿಟೇಷನ್ ಬರಬಹುದಿತ್ತು. ಯುಟಿ ಖಾದರ್ ಅಂತೂ ಆಲ್ರೆಡಿ ಅವರಿಗೆ ಪೋರ್ಟ್ಫೋಲಿಯೋ ಫಿಕ್ಸ್ ಆಗಿದೆ. ಸೊ ಜಮೀರ್ ಅಹಮದ್ ಅವರಿಗೆ ಯಾವುದೇ ತೊಂದರೆ ಇಲ್ಲದೆ, ಕಾಂಪಿಟೇಷನ್ ಇಲ್ಲದೆ ಈ ಖಾತೆ ಸಿಕ್ಕರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಇನ್ನು ಶಿಕ್ಷಣ ಖಾತೆಗೆ ಮಧು ಬಂಗಾರಪ್ಪ ಅವರು ಪಟ್ಟು ಹಿಡಿದು ಕುಳಿತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಶಿಕ್ಷಣ ಖಾತೆಯಲ್ಲಿ ಇದ್ದಂತವರು ಮಧು ಬಂಗಾರಪ್ಪ. ಮತ್ತೆ ಅದೇ ಖಾತೆ ಸಿಗಬಹುದಾ ಕಾದ್ ನೋಡೋಣ. ನೆಕ್ಸ್ಟ್.